ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವಾಗಿದ್ ರೂಲ್ಸ್ನ ನೀವೇ ಬ್ರೇಕ್ ಮಾಡ್ತಾ ಇದ್ದೀರಾ? ಕರೆಕ್ಟ್ ಆಗಿ ಕೇಳಿದೆ ಕಣ. ನಾನು ಏನಾದ್ರೂ ಮಾಡಿದ್ರೆ ನೀವು ನನ್ಗೆ ಎಷ್ಟು ಬೈತೀರಾ? ಈಗ ಮಮ್ಮಿ ಮುಂಚಿನ ತರ ಸ್ಟ್ರಿಕ್ಟ್ ಅಲ್ಲ, ಫುಲ್ ಫ್ರೀ. ನಿನ್ಗೆ ಜಾಮೆಟ್ರಿ ಬಾಕ್ಸ್ ಬೇಕು ಅಂತ ಕೇಳಿದೆಲ್ಲ? ಹಾ, ಸೊ ಬರ್ತಾ ಅದನ್ನು ಕೊಡಿಸ್ತೀನಿ ಬಾ. ಬೇಡ ಮಮ್ಮಿ, ಈಗ ಹಳೇದೇ ಯೂಸ್ ಮಾಡ್ತೀನಿ. ಅದ್ ಹಾಳಾದ್ಮೇಲೆ ನಾನು ಕೇಳ್ತೀನಿ, ಅದನ್ನ ತಂದ್ಕೊಡಿ ಸಾಕು. ಅದು ಅಲ್ಲದೆ ನೀವೇ ಹೇಳಿದಿರಲ್ಲ ಮಮ್ಮಿ, ಸ್ವಲ್ಪ ದಿನ ಆಗ್ಲಿ ಒಳ್ಳೆ ಒಳ್ಳೆ ಡಿಸೈನ್ ಬರುತ್ತೆ ಅಂತ. ನೀವೇ ಮರ್ತ್ಬಿಟ್ರಾ? ಈಗ ಪಕ್ಕ ಆಯ್ತು, ಸಮಥಿಂಗ್ ಇಸ್ ಫಿಶಿ. ಏನೋ ನೀನು ಪಾಪ ಮಗು ಖುಷಿ ಪಡ್ತಾನೆ, ಆಚೆ ಕರ್ಕೊಂಡು ಹೋಗೋಣ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ. ಓಹೋ, ನಾನಿರೋದಕ್ಕೆ ಅಕ್ಕವ್ರು ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾನು ಹೋಗೋದೇ ಒಳ್ಳೇದು. ಅವನಿಗೆ ಆಚೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ನಾನೊಂದು ಕೆಲಸ ಮಾಡ್ತೀನಿ, ಕಾವೇರಿ ಅಕ್ಕ ಕರೆದಿದ್ರು, ನಾನು ಅವ್ರ ಮನೆ ಹೋಗಿ ಮಾತಾಡ್ಸ್ತಾ ಇರ್ತೀನಿ, ನೀವು ನಿಮ್ಮ ಮನೆಯಲ್ಲೇ ಮಾತಾಡ್ಸಿ, ಓಕೆನಾ? ಹೀಗೆ ಹೇಳಿ ಮಮ್ಮಿ, ಏನ್ ವಿಷಯ? ಅದು ಅಪ್ಪು ನನ್ನ ಹತ್ರ ಒಂದು ವಿಷಯ ಹೇಳಬೇಕು, ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಅದೇ ಯೋಚನೆ ಮಾಡ್ತಿದ್ದೀನಿ. ಮಮ್ಮಿ, ನೀವು ಯೋಚನೆ ಮಾಡಾದ್ಮೇಲೆ ಕರೀರಿ, ಅಷ್ಟೊತ್ತವರೆಗೂ ನಾನು ಓದ್ತಾ ಇರ್ತೀನಿ. ಒಂದು ನಿಮಿಷ ನಿಂತ್ಕೊಂಡು. ಏನ್ ಮಮ್ಮಿ ಪಟ್ಪಟ ಅಂತ ಹೇಳಿ? ಯಾಕೆ ಮಮ್ಮಿ ಸೈಲೆಂಟ್ ಆದ್ರಿ? ಹೇಳಿ. ಹೇಗೆ ಹೇಳೋದು, ಇವನ ಹತ್ರ ವಿಷಯ ಹೇಗೆ ಶುರು ಮಾಡೋದು? ಒಳ್ಳೆ ಕಷ್ಟಕ್ಕೆ ಸಿಕ್ಕಾಕೊಂಡಲ್ಲ. ಅಪ್ಪು ಹತ್ರ ಮಾತಾಡ್ದ? ಏನ್ ಹೇಳ್ದ ಅವನು? ಟೆಸ್ಟ್ ಇದೆ, ನಾನು ಓದ್ಕೋಬೇಕು, ನಾನು ಬರಲ್ಲ ಅಂತ ಹೇಳ್ದ. ನಾನು ಹೇಳೋ ಅಷ್ಟು ಹೇಳಿದೆ, ಆಮೇಲೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ಬಿಟ್ಟೆ. ಈ ಮಿಂಚುದು ಸೇಮ್ ಕೇಸ್. ಇದ್ದಕ್ಕಿದ್ದಾಗೆ ಇಬ್ರು ಸ್ಟೂಡಿಯಸ್ ಆಗ್ಬಿಟ್ಟಿದ್ದಾರೆ. ಮಕ್ಳಿಗೆ ಹೇಗೆ ಅರ್ಥ ಮಾಡಿಸೋದು, ಹೇಗೆ ಕನ್ವಿನ್ಸ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಒಳ್ಳೆ ಕಷ್ಟಕ್ಕೆ ಬಂತು, ದೇವ್ರು ಕೊಟ್ರೆ ಪೂಜಾರಿ ಕೊಟ್ಟಿಲ್ಲ ಅನ್ನಂಗಾಯ್ತು. ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಬೇಡಿ, ಎಲ್ಲ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಇರುತ್ತೆ. ಒಂದು ಕೆಲಸ ಮಾಡಿ, ನೀವು ಮಿಂಚು ಹತ್ರ ಮಾತಾಡಿ, ನಾನು ಅಪ್ಪು ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವರ್ಕಾದ್ರೂ ಆಗ್ಬೇಕು. ಒಳ್ಳೆ ಹೇಳಿ, ಹಾಗೆ ಮಾಡಿ. ಅಪ್ಪು, ನಾನು ಇಲ್ಲಿದ್ದೀನಿ. ಸ್ವಲ್ಪ ಹೊರಗಡೆ ಬನ್ನಿ ಸರ್. ಒಳಗಡೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನು? ಯಾಕೆ ಸರ್ ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಅರೆ ಇದ್ಯಾಕೆ ಮುಖ ಓದಿಸ್ಕೊಂಡಿದ್ಯಲ್ಲ? ನಿನ್ನ ಹತ್ರ ಸ್ವಲ್ಪ ಕಷ್ಟ ಸುಖ ಮಾತಾಡಬೇಕು. ಅದೇನಾಯ್ತು ಅಂತ ಹೇಳು. ಬಾ. ಬೇಡಪ್ಪ, ಹಿಂಗೆ ಮೂಡಿರೋವಾಗ ಮಾತ್ರ ಮಾತಾಡ್ಸ್ತೀರಾ, ಇಲ್ಲ ಅಂದ್ರೆ ಮೂಸು ನೋಡಲ್ಲ ಬಿಡಿ. ಏಯ್, ಯಾಕೋ ಹಿಂಗೆಲ್ಲ ಹೇಳ್ತೀಯಾ? ಇರೋದಂತಾನೆ ಹೇಳ್ತಾ ಇದ್ದೀನಿ, ನೀವು ಹಂಗೆ ಇದ್ದೀರಲ್ಲ. ನಿಮಗ್ ಬೇಕು ಅಂದ್ರೆ ಮಾತಾಡ್ತೀರಾ, ಇಲ್ಲ ಅಂದ್ರೆ ಮಾತಾಡ್ಸೋದೇ ಇಲ್ಲ. ಬೇರೆ ಸಮಸ್ಯೆ ನಂಗೆ ಯಾಕೆ, ನಾನು ಒಮ್ಮೆ ಇದ್ಬಿಡ್ತೀನಿ ಬಿಡಿ. ಏಯ್, ಮಕ್ಳು ಹಾಗೆಲ್ಲ ಇರಬಾರ್ದು ಕಣೋ. ನೋಡೋ, ಮಕ್ಳು ಥರ ಇರಬೇಕು, ಎಲ್ಲರ ಜೊತೆ ಬೆರಿಬೇಕು, ಆಟ ಆಡಬೇಕು, ಜಾಲಿಯಾಗಿರ್ಬೇಕು ಕಣೋ. ಹಾಗೆಲ್ಲ ಒಬ್ಬೊಬ್ರು ರೂಮಲ್ಲಿ ಕೂತ್ಕೋತಾರ? ಬಾ, ನೀ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಿಡಿ ಸರ್. ಈ ಬಾರೋ. ನಾನು ಬರಲ್ಲ, ಬಿಡಿ ಸರ್. ಬಾರೋ, ಸ್ವಲ್ಪ ಮಾತಾಡ್ಬೇಕು, ಬಾರೋ. ಬಿಡಿ ಸರ್. ಆಯ್ತು ಬಿಡಪ್ಪ, ಎಷ್ಟು ಫೋರ್ಸ್ ಮಾಡಿದ್ರು ಬರ್ತಾ ಇಲ್ಲ, ನಾನು ಹೊರಡ್ತೀನಿ. ಸರ್ ಬನ್ನಿ ಸರ್ ಇಲ್ಲಿ. ಏನ್ ಸರ್? ಏನ್ ಸರ್ ನೀವು ಬರಲ್ಲ ಅಂದಿದ ತಕ್ಷಣ ಹೋಗೇ ಬಿಡತ್ತಾ? ಕರೆದ್ನಲ್ಲಪ್ಪ, ನೀನ್ ಬರಲ್ಲ ಅಂತ ಹೇಳಿದೆ ತಾನೇ, ಇನ್ನೇನ್ ಮಾಡ್ಲಿ, ಅದಕ್ಕೆ ಹೊರಟೆ. ಏನು ಸಲ ಕರಿಬೇಕಪ್ಪ? ನಮ್ ಗೋಲನ್ನ ನಾವು ರೀಚ್ ಆಗೋ ತನಕ ಟ್ರೈ ಮಾಡ್ತಾನೆ ಇರ್ಬೇಕು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಬರಲಿಲ್ಲ ಅಂದ್ರೆ ಇನ್ನೊಂದ್ಸಲ ಕರಿಬೇಕಪ್ಪ. ಸರಿನಪ್ಪ, ಬರ್ತೀರಾ ಸರ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ ಮಾತಾಡೋಣ. ಹೇಳಿ, ಏನ್ ವಿಷಯ? ಅದು ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗ್ಬೇಕಣ್ಣ. ಹೆಲ್ಪ್? ನನ್ನಿಂದ? ಸರ್
ನನ್ನೇನು ಹೆಲ್ಪ್ ಮಾಡೋ ಅಷ್ಟು ದೊಡ್ಡವನೇನಲ್ಲ ಸರ್, ನಾನು ಇನ್ನೂ ಚಿಕ್ಕವನು. ಆದರೂ ಒಂದ್ಸತಿ ಟ್ರೈ ಮಾಡೋಣ ಸರ್. ಅದು ನನಗೆ ಒಬ್ರು ಅಜ್ಜಿ ಇದ್ದಾರೆ ಕಣೋ. ಅವ್ರಿಗೆ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಅವರು ನನ್ನ ವೈಫ್ನ ಮತ್ತು ಮಕ್ಕಳನ್ನೆಲ್ಲ ಜೊತೆಗೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡಬೇಕು ಸರ್? ನೀನು ನನ್ನ ಮಗನ ಥರ ಆ್ಯಕ್ಟ್ ಮಾಡಬೇಕು, ಮಾಡ್ತೀಯಾ? ನಾನು ನಿಮ್ಮ ಮಗನಾಗ? ಆಯ್ತು, ಮಾಡೋಣ ಬಿಡಿ. ನೀವು ನಿಮ್ಮ ವೈಫು ಮಾತಾಡ್ಕೊಂಡು ಒಂದಾಗ್ಬಿಟ್ರಾ? ಹ್ಯಾಪಿ ಫ್ಯಾಮಿಲಿ ಅಲ್ಲಿ. ಮಾತ್ರಗೆ ಆಂಜನೇಯ, ಸ್ವಲ್ಪ ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋ. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ಕನೆಕ್ಷನ್ ಇಲ್ಲ ಅಂದಮೇಲೆ ಮಾತಾಡಿ ಒಂದಾಗೋದಕ್ಕೆ ಹೇಗೋ ಸಾಧ್ಯ? ಕನೆಕ್ಷನ್ ಇಲ್ಲ ಅಂತ ಇದ್ದೀರಾ, ಮತ್ತೆ ವೈಫ್ ಎಂಟ್ರಿ ಯಾರು ಮಾಡ್ತಾರೆ? ಅದು ನಿಮ್ಮ ಮಮ್ಮಿನ ಕೇಳಿದೆ, ಅವರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮಮ್ಮಿ ನಿಮ್ಮ ಹೆಂಡತಿ ಥರ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರ? ಸರಿ, ಮಕ್ಕಳು ಅಂದ್ರೆ ನಾನು ಅಮ್ಮ ಇದ್ದೀನಿ, ಇನ್ನೊಬ್ರು ಯಾರು? ಮಿಂಚು ಹೇಳಿದ್ದೀನಿ ಕಣೋ. ಮಿಂಚು? ಮಿಂಚು ಆಕ್ಟ್ ಮಾಡಕ್ಕೆ ಒಪ್ಕೊಂಡ? ಹ್ಞೂ ಕಣೋ, ಒಪ್ಕೊಂಡಿದ್ದಾಳೆ. ನೀನೊಬ್ಬನೇ ಬಾಕಿ ಕಣೋ. ನೀವು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಹೇ ಆಕಾಶ್, ನನ್ನ ಕಂಡೀಷನ್ಸ್ ಎಲ್ಲ ಓಕೆ ಆಯ್ತು, ನಿನ್ ಕಂಡೀಷನ್ಸ್ ಎಲ್ಲ ಓಕೆ ಆಯ್ತಾ? ಹ್ಞೂ ಮಿಂಚು, ಕಂಡೀಷನ್ಸ್ ಎಲ್ಲ ಓಕೆ ಆಯ್ತು. ತುಂಬಾ ಖುಷಿ ಆಗ್ತಿದೆ. ನಾನು ನಾಳೆ ಪಪ್ಪನ ಪಪ್ಪ ಅಂತ ಕರಿತೀನಿ. ಎಷ್ಟು ಬೇಕಾದ್ರೂ ಕರಿತೀನಿ, ಎರಡ ಮುಂದೆನೂ ಕರಿತೀನಿ. ಅದೆಲ್ಲ ಓಕೆ. ನಾನು ಮಮ್ಮಿ ಮುಂದೆನೂ ಕರಿತೀನಿ. ಅದು ಖುಷಿ ಆಗ್ತಾರೆ ನನಗೆ. ನಾನು ಅಷ್ಟೇ, ಮ್ಯಾಮ್ನ ಅಮ್ಮ ಅಂತ ಕರಿತೀನಿ. ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೂ ಒಬ್ರು ಅಮ್ಮ ಸಿಕ್ಕಿದ್ರು, ಪಪ್ಪ ಸಿಕ್ಕಿದ್ರು, ಈಗ ಅಮ್ಮನೂ ಸಿಕ್ಬಿಟ್ರು. ಪಪ್ಪ ಮತ್ತೆ ಅಮ್ಮ ಇಬ್ರು ಒಂದಾದ್ರೆ ಇನ್ನೂ ಚೆನ್ನಾಗಿರತ್ತೆ. ದಿನ ಅವ್ರನ್ನ ಪಪ್ಪ ಅಮ್ಮ ಅಂತ ಕರಿಬೋದು. ಥ್ಯಾಂಕ್ಸ್ ಮಿಚ್ಚು. ಹೇ, ನನ್ಗ್ಯಾಕೋ ಥ್ಯಾಂಕ್ಸ್ ಹೇಳ್ತಾ ಇದ್ಯಾ? ಯಾಕಂದ್ರೆ ಇದೆಲ್ಲ ಆಗಿ ನಿನ್ನಿಂದ ತಾನೆ. ನೀನು ಹೇಳ್ದೆ ಹೋಗಿದ್ರೆ ನಾನು ಆವಾಗ್ಲೇ ಒಪ್ಕೊಬಿಡ್ತಿದ್ದೆ. ಅಕ್ಕ ಕಂಡೀಷನ್ನೇ ಹಾಕಕ್ಕಾಗ್ತಿರ್ಲಿಲ್ಲ. ಈಗ ನಾವೆಲ್ಲ ಮುಂಚಿನ ತರನೇ ಇರ್ಬೋದು. ನನ್ನ ಪಪ್ಪ ಹಗ್ ಮಾಡ್ತಾರೆ, ಪಪ್ಪಿಗೆ ಕೊಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಮಿಂಚು. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು. ನೀನ್ ಇಷ್ಟೊಂದು ಖುಷಿಯಾಗಿರೋದು ನೋಡಿದ್ರೆ ನನಗೂ ಖುಷಿ ಆಗ್ತಾ ಇದೆ ಆಕಾಶ್. ಹೀಗೆ ನೀನ್ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು. ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ಯಾ ಅಲ್ವಾ ಆಕಾಶ್? ಹ್ಞೂ ಮಿಂಚು, ನಾನು ನಾಳೆ ಪಪ್ಪನ್ನ ಪಪ್ಪ ಎದುರುಗಡೆ ಪಪ್ಪ ಅಂತ ಕರಿತೀನಿ. ಅದಕ್ಕೆ ತುಂಬಾ ಖುಷಿ ಆಗ್ತದೆ. ಅಮೃತಧಾರೆ ನನ್ನೊಲವ ಅಮೃತಧಾರೆ.